ನಮಸ್ಕಾರ ಸ್ನೇಹಿತರೆ, ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ: ಯಾವ ಬಣ್ಣದ ಬಟ್ಟೆ ಉಷ್ಣತೆಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ಕೆಂಪು ಬಣ್ಣ, ಆಪ್ಷನ್ ಬಿ ಹಸಿರು ಬಣ್ಣ, ಆಪ್ಷನ್ ಸಿ ಕಪ್ಪು ಬಣ್ಣ, ಆಪ್ಷನ್ ಡಿ ನೀಲಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣ. ಕಪ್ಪು ಬಣ್ಣದ ಬಟ್ಟೆಯು ಉಷ್ಣತೆಯನ್ನು ದ್ವಿಗುಣಗೊಳಿಸುತ್ತದೆ. ಎರಡನೆಯ ಪ್ರಶ್ನೆ: ದೇವಾಲಯಗಳೇ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಸೌತ್ ಆಫ್ರಿಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಸೊಮಾಲಿಯಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ಇಡೀ ವಿಶ್ವದಲ್ಲಿಯೇ ದೇವಾಲಯಗಳೇ ಇಲ್ಲದ ದೇಶವೆಂದರೆ ಅದು ಸೌದಿ ಅರೇಬಿಯಾವಾಗಿದೆ. ನಿಮ್ಮ ಮೂರನೆಯ ಪ್ರಶ್ನೆ: ಭಾರತದ ಯಾವ ರಾಜ್ಯದಲ್ಲಿ ರಕ್ತದ ಮಳೆಯಾಗಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಕೇರಳ ರಾಜ್ಯದಲ್ಲಿ ರಕ್ತದ ಮಳೆಯಾಗಿದೆ. ಪ್ರಶ್ನೆ ಸಂಖ್ಯೆ 4: ಬೆವರದೇ ಇರುವ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಬೆಕ್ಕು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ನಾಯಿ ಬೆವರದೇ ಇರುವ ಪ್ರಾಣಿಯಾಗಿದೆ. ಐದನೆಯ ಪ್ರಶ್ನೆ: ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೆ ಬೆಳವಣಿಗೆಯಾಗುತ್ತದೆ? ಆಪ್ಷನ್ ಎ 40 ವರ್ಷ, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 15 ವರ್ಷ, ಆಪ್ಷನ್ ಡಿ 25 ವರ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 25 ವರ್ಷಗಳು. ಮಾನವನ ಮೆದುಳು 25 ವರ್ಷಗಳವರೆಗೆ ಬೆಳವಣಿಗೆಯಾಗುವುದು. ಪ್ರಶ್ನೆ ಸಂಖ್ಯೆ 6: ಬ್ರಹ್ಮಾಂಡದ ಎರಡನೇ ಅತಿದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಶನಿ ಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಬುಧ ಗ್ರಹ, ಆಪ್ಷನ್ ಡಿ ಗುರು ಗ್ರಹ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶನಿ ಗ್ರಹ. ಗುರುಗ್ರಹವು 1ನೇ ದೊಡ್ಡ ಗ್ರಹವಾಗಿದ್ದು ಶನಿ ಗ್ರಹ 2ನೇ ಅತಿ ದೊಡ್ಡ ಗ್ರಹವಾಗಿದೆ. ಪ್ರಶ್ನೆ ಸಂಖ್ಯೆ 7: ಸೂರ್ಯನ ಉಷ್ಣತೆಯನ್ನು ಕಂಡುಹಿಡಿಯುವ ಸಾಧನ ಯಾವುದು? ಆಪ್ಷನ್ ಎ ಬಾರೋಮೀಟರ್, ಆಪ್ಷನ್ ಬಿ ಪೈರೋಮೀಟರ್, ಆಪ್ಷನ್ ಸಿ ಥರ್ಮಾಮೀಟರ್, ಆಪ್ಷನ್ ಡಿ ಅನಿಮೋಮೀಟರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪೈರೋಮೀಟರ್. ಪೈರೋಮೀಟರ್ ಸೂರ್ಯನ ಉಷ್ಣತೆಯನ್ನು ಕಂಡುಹಿಡಿಯುವ ಸಾಧನವಾಗಿದೆ. ಪ್ರಶ್ನೆ ಸಂಖ್ಯೆ 8: ಅಂತಾರಾಷ್ಟ್ರೀಯ ಕಿವುಡರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸೆಪ್ಟೆಂಬರ್ 1, ಆಪ್ಷನ್ ಬಿ ಸೆಪ್ಟೆಂಬರ್ 4, ಆಪ್ಷನ್ ಸಿ ಸೆಪ್ಟೆಂಬರ್ 14, ಆಪ್ಷನ್ ಡಿ ಅಕ್ಟೋಬರ್ 2. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ 14. ಸೆಪ್ಟೆಂಬರ್ 14ರಂದು ಕಿವುಡರ ದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 9: ಹಿಂದಿ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಆಪ್ಷನ್ ಎ 52, ಆಪ್ಷನ್ ಬಿ 54, ಆಪ್ಷನ್ ಸಿ 55, ಆಪ್ಷನ್ ಡಿ 58. ನಿಮ್ಮ ಸರಿಯಾದ ಉತ್ತರ
ಆಪ್ಷನ್ ಎ 52. ಹಿಂದಿ ವರ್ಣಮಾಲೆಯಲ್ಲಿ 52 ಅಕ್ಷರಗಳಿವೆ. ಪ್ರಶ್ನೆ ಸಂಖ್ಯೆ 10 ಹಾಗೂ ಕೊನೆಯ ಪ್ರಶ್ನೆ. 3 ರಾಜಧಾನಿಗಳನ್ನು ಹೊಂದಿರುವ ಏಕೈಕ ದೇಶ ಯಾವುದು? ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ಸೌತ್ ಆಫ್ರಿಕಾ, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತ್ ಆಫ್ರಿಕಾ. 3 ರಾಜಧಾನಿಗಳನ್ನು ಹೊಂದಿರುವ ಏಕೈಕ ದೇಶವೆಂದರೆ ಅದು ಸೌತ್ ಆಫ್ರಿಕಾ. ವೀಕ್ಷಕರೇ, ಇಂತಹ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.